ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನು ತಗೊಂಡಿದ್ದು ಯಾಕೆ? ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ನವೆಂಬರ್ ಕ್ರಾಂತಿ ಚರ್ಚೆ ಸಂದರ್ಭದಲ್ಲಿ ಯತೀಂದ್ರ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನಾಯಕತ್ವ ಪಟ್ಟಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಈ ಮೂಲಕ ಒಂದೇ ಕಲ್ಲಿಗೆ ಎರಡು ಗುರಿ ಲೆಕ್ಕಾಚಾರ ಇದೆಯಾ ಅಂತ ಪ್ರಶ್ನೆ. ಯಾಕೆಂದರೆ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಭರ್ತಿಯಾಗುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಡಿಕೆ ಆ್ಯಂಡ್ ಬಣದಿಂದ ಪವರ್ ಶೇರಿಂಗ್ ದಾಳ ನಿರೀಕ್ಷೆ ಮಾಡಲಾಗುತ್ತೆ. ಅವರು ಅದನ್ನು ಪ್ಲೇ ಮಾಡೇ ಮಾಡ್ತಾರೆ. ಅದಕ್ಕೂ ಮುನ್ನವೇ ಡಿಕೆಶಿ ಬಣಕ್ಕೆ ಬ್ರೇಕ್ ಹಾಕೋದಕ್ಕೆ CM ಬಣ ಸಿದ್ಧತೆ ಮಾಡ್ಕೋತಾ ಇದೆಯಾ? ಸಿದ್ದರಾಮಯ್ಯನವ್ರ ಬದಲಾವಣೆ ಇಲ್ಲ ನವೆಂಬರ್ಗೆ. ಒಂದು ವೇಳೆ ಬದಲಾಗೋದೇ ಆದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ CM ಮಾಡೋಣ. ಯಾರೇ ಪದವಿಯನ್ನು ಬಿಟ್ಕೊಡ್ಬೇಕಾದ್ರೂ ತಮ್ಮ ಮುಂದಿನ ಯಾರಾಗಬೇಕು CM ಅಂತಕ್ಕಂಥದ್ದನ್ನು ಒಂದು ಆಸೆ ಇಟ್ಕೊಂಡಿರ್ತಾರೆ. ಯಡಿಯೂರಪ್ಪನವರು ಕೂಡ ಬಸವರಾಜ ಬೊಮ್ಮಾಯಿ ಹೆಸರನ್ನು ಸಜೆಸ್ಟ್ ಮಾಡಿದರು. ಆ ಲೆಕ್ಕಾಚಾರನ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಹೆಸರು ತಗೊಳ್ಳೋದಕ್ಕೆ ಈ ಪವರ್ ಶೇರಿಂಗೇ ಕಾರಣ. DK ಶಿವಕುಮಾರ್ ಕೊಡ್ತಾ ಇರ್ತಕ್ಕಂಥ ವಾರ್ನಿಂಗ್ ಸುಮ್ಮನಿದ್ರೆ ಸರಿ, ಇಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಮುನ್ನೆಲೆಗೆ ತರ್ತೀವಿ ಅಂತ ಆ ಲೆಕ್ಕಾಚಾರದಲ್ಲೇ ಆಡಿರೋ ಮಾತಾ ಅಂತ? ಅರವಿಂದ್, ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. 2.5 ವರ್ಷ ತುಂಬಿದ ನಂತರ ಸಹಜವಾಗಿ ಪವರ್ ಶೇರಿಂಗ್ ಆಗಬೇಕು ಅನ್ನುವಂತಹ DKಶಿ ಬಣದ ಒತ್ತಾಯ ಏನಿದೆ ಅದು ಈಗಾಗಲೇ ತೀವ್ರಗೊಳ್ತಾ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಡಿಫೆನ್ಸ್ ಬ್ಯಾಟಿಂಗನ್ನು ಸಿದ್ದರಾಮಯ್ಯ ಬಣದವರು ಮಾಡ್ತಿದ್ದಾರೆ ಅನ್ನುವಂತಹ ಲೆಕ್ಕಾಚಾರ ಚರ್ಚೆಗಳು ನಡೀತಿದ್ದಾವೆ. ಇದರ ಭಾಗವಾಗಿಯೇ ನಿನ್ನೆ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇದೆ. ಇವರು ಏನು ಸತೀಶ್ ಜಾರಕಿಹೊಳಿ ಹೆಸರು ಘೋಷಣೆ ಮಾಡಿದ್ದಾರೆ, ಒಂದು ರೀತಿಯಲ್ಲಿ DKಶಿ ಬಣಕ್ಕೆ ಶಾಕು, ಜೊತೆಗೆ ಕಾಂಗ್ರೆಸ್ ಪಾಳಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಅಚ್ಚರಿ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಆಗ್ತಾರೆ ಅಂತಂದರೆ ಮುಂದೆ CM ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಕೊಡಿ ಅನ್ನುವಂಥ ಒತ್ತಾಯನ ಇದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮತ್ತು DKಶಿ ಬಣದ ಮೇಲೆ ಒತ್ತಡನ ಅನ್ನುವಂಥದ್ದು. ಜೊತೆಗೆ ST ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಹೆಸರನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವ ಅಗತ್ಯ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಇದೆಲ್ಲೋ ಒಂದು ಕಡೆ ದಲಿತಾಸ್ತ್ರ ದಾಳ ಪ್ರಯೋಗವನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂಥದ್ದು. ನವೆಂಬರ್ ಡಿಸೆಂಬರ್ಗೆ ಪವರ್ ಶೇರಿಂಗ್ ರಾಜಕಾರಣ ಜಾಸ್ತಿ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಇಳಿಸುವ ಪ್ರಯತ್ನ ತೀವ್ರವಾಗಿ ಆದರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ CM ಮಾಡಿ ಅನ್ನುವಂತಹ ಒತ್ತಾಯ, ಪರೋಕ್ಷ ಒತ್ತಾಯ, ಒಂದು ರೀತಿಯಲ್ಲಿ ಲಾಬಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿವೆ. ಒಟ್ಟಾರೆಯಾಗಿ ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗುರಿಯಾಗಿರುವಂಥದ್ದು. ಹೈಕಮಾಂಡ್ ಮತ್ತು DKಶಿ ಬಣ ಇನ್ನೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಕಾದ್ ನೋಡಲು ಹೋಗಿರುವಂಥದ್ದು. ಆದರೆ ನವೆಂಬರ್ ಡಿಸೆಂಬರ್ನಲ್ಲಿ ಏನು ಪವರ್ ಶೇರಿಂಗ್ ರಾಜಕಾರಣ ಆಗುತ್ತೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಒಂದು ರೀತಿಯಲ್ಲಿ ಡಿಫೆನ್ಸ್ ಗೇಮ್ ಪ್ಲಾನ್ಗೆ ಅಖಾಡ ತಯಾರು ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಪ್ಲಾನ್ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅರವಿಂದ್, ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.